ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ. ನಾನು ಬ್ಯೂಟಿಷಿಯನ್ ನಾಗವೇಣಿಗೌಡ. ಸೊ ಮೆಲೆಸ್ಮಾ ಅಂದರೆ ಪಿಗ್ಮಿಟೇಷನ್, ಈ ಪಿಗ್ಮಿಟೇಷನ್ ಯಾವೆಲ್ಲ ಕಾರಣದಿಂದ ಬರುತ್ತೆ ಅಂತ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಜಾಸ್ತಿ ಪಿಗ್ಮಿಟೇಷನ್ ಆಗಿದೆ, ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹ ಪಿಗ್ಮಿಟೇಷನ್ ಕಮ್ಮಿ ಆಗ್ತಾ ಇಲ್ಲ ಅನ್ನೋರು ಒಂದು ಹೋಮ್ ರೆಮಿಡಿನ ಈಸಿಲಿ ಮನೆಯಲ್ಲೇ ಮಾಡ್ಕೊಬೋದು. ಸೊ ಈ ಹೋಮ್ ರೆಮಿಡಿನ ಯಾವ ರೀತಿ ಮಾಡ್ಕೊಬೇಕು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಸಹ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಆ ಇಂಗ್ರೀಡಿಯೆಂಟ್ಸ್ ತುಂಬ ಅಂದರೆ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಆಗಿದ್ದು ಇದು ನಮಗೆ ಬೇಗ ರಿಸಲ್ಟ್ನ ಕೊಡುತ್ತೆ. ಸೊ ಇದನ್ನು ತಿಂಗಳಲ್ಲಿ 4ರಿಂದ 5 ಬಾರಿ ಮನೆಯಲ್ಲೇ ನಾವು ಒಂದು ಕ್ಲೆನ್ಸಿಂಗ್ ಮಾಡಿಕೊಂಡು, ಕ್ಲೆನ್ಸಿಂಗ್ ಆದಮೇಲೆ ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಕೊತಾ ಬಂದರೆ ನಾವು ಮೆಲೆಸ್ಮಾನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೆಲೆಸ್ಮಾ ಅಂದರೆ ಪಿಗ್ಮಿಟೇಷನ್, ಬಂಗು, ಈ ಬಂಗು ತುಂಬ ಕಾರಣಗಳಿಂದ ಬರುತ್ತೆ. ಸೊ ಈ ರೀತಿ ಬಂದಂತಹ ಪಿಗ್ಮಿಟೇಷನ್ನ ಯಾವ ರೀತಿ ಕಡಿಮೆ ಮಾಡ್ಕೊಬೇಕು ಅನ್ನೋದನ್ನು ಒಂದು ಫೇಸ್ ಪ್ಯಾಕ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ಆ ಫೇಸ್ ಪ್ಯಾಕ್ ಯಾವುದು, ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಏನಾದರೂ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅನ್ನೋದಾದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೊಂದು ಶೇರ್ ಮಾಡಿ, ಮತ್ತು ಹಾಗೆ ಒಂದು ಕಮೆಂಟ್ ಮುಖಾಂತರ ನನಗೆ ನಿಮ್ಮ ಡೌಟ್ಸ್ನ ತಿಳಿಸಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಏನು, ಆ ಇಂಗ್ರೀಡಿಯೆಂಟ್ಸು ಯಾವ್ಯಾವ್ದು ಬೇಕು, ಅದನ್ನ ಯಾವ ರೀತಿ ಫೇಸ್ ಪ್ಯಾಕ್ನ ಮಾಡ್ಕೊಬೇಕು ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಫೇಸ್ ಪ್ಯಾಕ್ ಮಾಡ್ಕೊಳೋದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲಿಗೆ ಜೇಷ್ಠ ಮಧು ಪೌಡರ್ ಬೇಕಾಗುತ್ತೆ. ಆನಂತರ ನಮಗೆ ಆರೆಂಜ್ ಪೌಡರ್ ಇದಕ್ಕೆ ಬೇಕಾಗುತ್ತೆ. ಅದೇ ರೀತಿ ಕಡಲೆ ಹಿಟ್ಟು ಸಹ ಬೇಕಾಗುತ್ತೆ. ಆನಂತರ ನಮಗೆ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ ಬೇಕಾಗುತ್ತೆ, ಮತ್ತು ಮೊಸರು ಬೇಕಾಗುತ್ತೆ. ಅದೇ ರೀತಿ 1 ಸ್ಪೂನಷ್ಟು ಜೇನುತುಪ್ಪ ಬೇಕಾಗುತ್ತೆ, ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳೋದಕ್ಕೆ ರೋಸ್ ವಾಟರ್ ಬೇಕು. ಅದೇ ರೀತಿ 1 ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಇದಕ್ಕೆ ಬೇಕಾಗುತ್ತೆ. ಸೊ ನೋಡೋದಲ್ವ ಫ್ರೆಂಡ್ಸ್, ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳೋದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ಗಳು. ಮೊದಲನೇದಾಗಿ ಬಂದುಬಿಟ್ಟು ಜೇಷ್ಠ ಮಧು, ಎರಡನೇದು ಬಂದುಬಿಟ್ಟು ಕಡಲೆ ಹಿಟ್ಟು, ಮೂರನೇದು ಬಂದುಬಿಟ್ಟು ಆರೆಂಜ್ ಪೌಡರು. ಸೊ ಈ 3 ಪೌಡರ್ನ ನಾವು ಸಮ ಪ್ರಮಾಣದಲ್ಲಿ ತೊಗೊಬೇಕು. ಆನಂತರ 1 ಸ್ಪೂನಷ್ಟು ಮೊಸರು, 1 ಸ್ಪೂನಷ್ಟು ಜೇನುತುಪ್ಪ, ಮತ್ತು 1 ಸ್ಪೂನಷ್ಟು ಆಲ್ಮಂಡ್ ಆಯಿಲ್, ಮತ್ತು ಅದು ಮಿಕ್ಸ್ ಮಾಡ್ಕೊಳೋದಕ್ಕೆ ಬೇಕಾಗಿರೋಷ್ಟು ನಾವು ರೋಸ್ ವಾಟರ್ನ ತೊಗೊಬೇಕು. ಈ ರೀತಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ನೀಟಾಗಿ ಒಂದು ಫೇಸ್ ಪ್ಯಾಕ್ನ ತಯಾರು ಮಾಡ್ಕೊಬೇಕು. ಈ ರೀತಿ ತಯಾರು ಮಾಡ್ಕೊಂಡಂಥ ಫೇಸ್ ಪ್ಯಾಕ್ನ ನಾವು ಇಟ್ಕೊಬೇಕು. ಈ ರೀತಿ ಇಟ್ಕೊಂಡಂಥ ಫೇಸ್ ಪ್ಯಾಕ್ಗೆ ನಾವು ಮೊದಲಿಗೆ ತಣ್ಣೀರಿಂದ ನೀಟಾಗಿ ಮುಖನೆಲ್ಲ ತೊಳ್ಕೊಬೇಕು. ಅನಂತರ ಇದನ್ನು ನಾವು ಫೇಸ್ ಪ್ಯಾಕಾಗಿ ಹಾಕ್ಕೊಬೇಕು. ಸೊ ಇಲ್ಲಿ ಒಂದು ಮೊಸರು ಮತ್ತು ಹಾಲನ್ನ ನಾವು ಯೂಸ್ ಮಾಡ್ಕೊಬೇಕಾಗುತ್ತೆ. ಡ್ರೈ ಸ್ಕಿನ್ ಇರೋರು ಮೊಸರನ್ನ ಯೂಸ್ ಮಾಡ್ಕೊಳ್ಳಿ, ಆಯಿಲ್ ಸ್ಕಿನ್ ಇರೋರು ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಈ 2 ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಆಯಿಲ್ ಸ್ಕಿನ್ ಇರೋರು ಮೊಸರನ್ನ ಯೂಸ್ ಮಾಡಬೇಡಿ, ಹಾಲನ್ನ ಯೂಸ್ ಮಾಡಿ. ಡ್ರೈ ಸ್ಕಿನ್ ಇರೋರು ಹಾಲನ್ನ ಯೂಸ್ ಮಾಡಬೇಡಿ, ಮೊಸರನ್ನ ಯೂಸ್ ಮಾಡಿ. ಸೊ ಈ 2 ಡಿಫ್ರೆನ್ಸ್ನ ತಿಳ್ಕೊಂಡು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ನಾವು ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ಈ ರೀತಿ ಫೇಸ್ಗೆ ಅಪ್ಲೈ ಮಾಡಿದಂತಹ ಫೇಸ್ ಪ್ಯಾಕ್ನ ನಾವು ನೀಟಾಗಿ ತಣ್ಣೀರಿಂದ 15 ನಿಮಿಷಗಳ ಕಾಲ ಬಿಟ್ಟು ತೊಳಿಬೇಕು. ಈ ರೀತಿ ತೊಳೆದಂತಹ ಫೇಸ್ಗೆ ನಾವು ಒಂದು ಟೋನರ್ನ ಯೂಸ್ ಮಾಡಬೇಕಾಗುತ್ತೆ. ಡ್ರೈ ಸ್ಕಿನ್ ಇರೋರಾದರೆ ರೋಸ್ ವಾಟರ್ನ ಯೂಸ್ ಮಾಡಿ, ಡ್ರೈ ಸ್ಕಿನ್ ಇರೋರಾದರೆ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ, ಮತ್ತು ಆಯಿಲ್ ಸ್ಕಿನ್ ಇರೋರಾದರೆ ರೋಸ್ ವಾಟರ್ನ ಯೂಸ್ ಮಾಡಿ. ಸೊ ಈ ರೀತಿ ಯೂಸ್ ಮಾಡಿಕೊಂಡು ನಾವು ಒಂದು ಫೇಸ್ ಪ್ಯಾಕ್ನ ಅಥವಾ ಒಂದು ಫೇಶಿಯಲ್ನ ಮನೇಲಿ ತೊಗೊಳ್ತಾ ಬಂದರೆ ಇದು ತುಂಬ ಎಫೆಕ್ಟಿವ್ ಆಗಿದೆ. ಸೊ ಇದು ಯಾವ ಸ್ಕಿನ್ನವ್ರಿಗೆ ಅಂತಂದರೆ ಆಲ್ ಟೈಪ್ ಸ್ಕಿನ್ನವ್ರಿಗೂ ಸಹ ಇದು ತುಂಬ ಎಫೆಕ್ಟಿವ್ ಆಗಿದೆ. ಪಿಗ್ಮಿಟೇಷನ್ನ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಈ ಬಳಸಿರುವಂತಹ ಇಂಗ್ರೀಡಿಯೆಂಟ್ಸು ತುಂಬ ಪವರ್ಫುಲ್ ಆಗಿದೆ. ಸೊ ಈ ಇಂಗ್ರೀಡಿಯೆಂಟ್ಸ್ ನಮಗೆ ಏನೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅನ್ನೋದನ್ನು ಸಹ ನಾನು ಇವಾಗ ತೋರಿಸ್ತೀನಿ. ಸೊ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಗ್ರಾಬಿಡಿನ್ ಮತ್ತು ಲೈಕೋಚಾಟಿನ್ನಂತಹ ಆಂಟಿ ಆಕ್ಸಿಡೆಂಟ್ಗಳನ್ನು ಜೇಷ್ಠ ಮಧು ಒಳಗೊಂಡಿದ್ದು ಇದು ಚರ್ಮಕ್ಕೆ ಉತ್ತಮ ಪೋಷಕಾಂಶವನ್ನು ನೀಡುತ್ತದೆ. ಕಡಲೆ ಹಿಟ್ಟು ತೇವಾಂಶವನ್ನು ಕಾಪಾಡುತ್ತದೆ. ಇದು pH ಮಟ್ಟವನ್ನು ಸಮತೋಲನಗೊಳಿಸುತ್ತದೆ. ಎಣ್ಣೆಯನ್ನು ಕೂಡ ನಮ್ಮ ಚರ್ಮದಿಂದ ತೆಗೆದುಹಾಕಿ ಚರ್ಮವನ್ನು ಮೃದುಗೊಳಿಸುತ್ತದೆ. ಕಿತ್ತಳೆಯ ಸಿಪ್ಪೆಯಲ್ಲಿ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಸಮೃದ್ಧವಾಗಿದ್ದು ಇದು ನಮ್ಮ ಚರ್ಮಕ್ಕೆ ಅನೇಕ ಪ್ರಯೋಗಗಳನ್ನು ಮತ್ತು ಪೋಷಕಾಂಶಗಳನ್ನು ನೀಡಿ ನಮ್ಮ ಚರ್ಮದ ಕಪ್ಪು ವರ್ತುಲಗಳನ್ನು ಕಡಿಮೆ ಮಾಡುವಲ್ಲಿ ಸಹಾಯಕಾರಿಯಾಗಿದೆ. ಅರಿಶಿಣದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಕಂಡುಬಂದು ಇದು ಯಾವುದೇ ರೀತಿಯಾದಂತಹ ಸೂಕ್ಷ್ಮಜೀವಿಗಳನ್ನು ಕೊಲ್ಲುವಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಮೊಸರಿನಲ್ಲಿರುವಂತಹ ಸಿಟ್ರಿಕ್ ಅಂಶವು ನಮ್ಮ ಚರ್ಮವನ್ನು ಉತ್ತಮಗೊಳಿಸಿ ಇದು ಎಣ್ಣೆ ಮತ್ತು ನೀರಿನ ಅಂಶವನ್ನು ಒಳಗೊಂಡಿದ್ದು ಇದು ನಮ್ಮ ಚರ್ಮಕ್ಕೆ ನೀರು ಮತ್ತು ಮಾಯಿಶ್ಚರೈಸರನ್ನು ಹೆಚ್ಚಿಸುವಲ್ಲಿ ಸಹಾಯಕಾರಿಯಾಗಿದೆ. ಅದೇ ರೀತಿ
ಚರ್ಮವನ್ನು ಬಿಳುಪಾಗಿಸುತ್ತದೆ. ಜೇನುತುಪ್ಪವು ನಮ್ಮ ಚರ್ಮವನ್ನು ರಕ್ಷಣೆ ಮಾಡುತ್ತದೆ. ಇದರಲ್ಲಿರುವಂತಹ ವಿಟಮಿನ್ಗಳು, ಖನಿಜಗಳು, ಲವಣಗಳು ನಮ್ಮ ಚರ್ಮವನ್ನು ಒಳಗಿನಿಂದ ಹೈಡ್ರೇಟ್ ಮಾಡಿ ಕಪ್ಪು ಕಲೆಗಳನ್ನು ತೆಗೆಯುವಲ್ಲಿ ಸಹಕಾರಿಯಾಗಿದ್ದು ಇದು ನಮ್ಮ ಚರ್ಮಕ್ಕೆ ಬಿಳುಪನ್ನು ನೀಡಲು ಸಹಾಯ ಮಾಡುತ್ತದೆ. ಅದೇ ರೀತಿ ರೋಸ್ ವಾಟರ್ ನಮ್ಮ ಚರ್ಮವನ್ನು ನಯಗೊಳಿಸಿ ಮೃದುಗೊಳಿಸಿ ಕಪ್ಪು ಸಿಪ್ಪೆಯಂತಹ ಚರ್ಮದ ಟ್ಯಾನನ್ನು ತೆಗೆಯುವಲ್ಲಿ ನಮಗೆ ಸಹಕಾರಿಯಾಗಿದ್ದು ಇದು ಚರ್ಮವನ್ನು ರಕ್ಷಿಸುವಲ್ಲಿ ತುಂಬ ಒಳ್ಳೆಯ ಗುಣಲಕ್ಷಣಗಳನ್ನು ಹೊಂದಿದೆ. ಅದೇ ರೀತಿ ಇದು ಚರ್ಮದ ಟೋನನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಸ್ಕಿನ್ನಲ್ಲಿರುವಂತಹ ಟೋನ್ನ ಅಂಶಗಳನ್ನು ಹೆಚ್ಚಿಸಿ ನಮ್ಮ ಚರ್ಮವು ಬಿಳುಪಾಗಲು ಸಹಾಯ ಮಾಡಿ ಮಾಯ್ಶ್ಚರೈಸಿಂಗ್ ಮಾಡಿ ಹೈಡ್ರೇಟ್ ಮಾಡುತ್ತದೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತೆ. ಮತ್ತು ನಮ್ಮ ಮುಖದಲ್ಲಾಗಿರೋಂತಹ ಮೆಲಸ್ಮಾ ಆಗಿರ್ಬೋದು ಅಥವಾ ಸನ್ ಟ್ಯಾನ್ ಆಗಿರ್ಬೋದು, ವೈಟ್ ಪ್ಯಾಚಸ್ ಆಗಿರ್ಬೋದು, ಇದನ್ನೆಲ್ಲ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ತಾ ಬರುತ್ತೆ. ಸೊ ಇದು ತಿಂಗಳಲ್ಲಿ 3ರಿಂದ 4 ಬಾರಿ ನಾವು ಅಪ್ಲೈ ಮಾಡ್ತಾ ಬಂದರೆ ಮೆಲಸ್ಮಾನ ಆದಷ್ಟು ಕಮ್ಮಿ ಮಾಡ್ಕೊತಾ ಬರ್ಬೋದು. ಸೊ ಯಾರಿಗೆಲ್ಲ ಪಿಗ್ಮಿಟೇಷನ್ ಇದೆ ಈ ಒಂದು ರೆಮಿಡಿನ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳಿ. ಸೊ ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ನಮ್ಗೆ ಒಳ್ಳೆಯ ಬೆನಿಫಿಟ್ಸ್ ಸಿಗುತ್ತೆ. ಸೊ ಈ ಬೆನಿಫಿಟ್ಸ್ನ ನೀವು ತಿಳ್ಕೊಂಡು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್. ಮೆಲಸ್ಮಾಗೆ ಇದಕ್ಕಿಂತ ಒಳ್ಳೆ ಫೇಸ್ ಪ್ಯಾಕ್ ಯಾವುದೂ ಇಲ್ಲ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇದರ ರಿಸಲ್ಟ್ನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು.